ಹೊರಗೆ ಬಂದರು ಯಾರು? ನಾನು ಬಳ್ಳಾರಿ ಸಾವುಕಾರ ಸಿಪಾಯಿಗಳು. ಬಳ್ಳಾರಿ ಸಾವುಕಾರರ ಸಿಪಾಯಿ ಆಗಿದ್ದಾರೆ. ಎಲ್ಲಿ ತನಕ ಬರಲು ಕಾರಣವೇನು? ಈಗ ಬಳ್ಳಾರಿಯಿಂದ ಪಾತ್ರ ಬಂದರು. ಸಿಪಾಯಿ ಆ ಪಾತ್ರ ಏನೆಂದು ಬಂದರು ಅದನ್ನಾದ್ರೂ ಬರುವಂತರಾಯಿತು. ಹೇಳಪ್ಪನವ್ರೆ, ಇದು ಹಾಗೆ ಕೊಳ್ಳಿಗೆ ಬರೋರು. ಸಿಪಾಯಿ ಆ ಪಾತ್ರ ಬಂದು ಮತ್ತೆ ಹೇಗೆ ಕೊಡುವರು? 120 ರೂಪಾಯಿಗೆ ಬರೋ. ಸಿಪಾಯಿ ನನ್ನ ಹತ್ತಿರ 120 ರೂಪಾಯಿ ಇರೋದು. ಇದನ್ನಾದ್ರೂ ತೆಗೆದುಕೊಂಡು ಆ ಪತ್ರವನ್ನು ಕೊಡುವಂತರಾಗಿರಿ. ಸಿಪಾಯಿ ಕೊಡುವಂತರಾಗಿರಿ. ರಾಜಭವನ್ ರಾಜಶ್ರೀ ಶಾಲ ಹೊಂಗಲದಲ್ಲಿರ್ತಕ್ಕಂಥ ವೀರಪ್ಪನಿಗೆ ಪತ್ರ ಬರಲು ಕಾರಣವೇನೆಂದರೆ ಬಳ್ಳಾರಿಯಲ್ಲಿ ಮತ್ತು ರಕ್ತದ ಬರದೆ ಭೇದವಾಗಿರದಂತೆ ಆದ ಕಾರಣ ನನಗಾದ್ರೂ ಜರ್ರ ಬರಬೇಕೆಂದು ಪತ್ರವನ್ನು ಕಳಿಸಿದ್ದಾರೆ. ಇರಲಿ ಸಿಪಾಯಿ, ಈ ಪತ್ರದ ಮುಖಾಂತರ ನನಗಾದ್ರೂ ತಿಳಿಯಿತು. ಇದರಲ್ಲಿ ಏನಾದ್ರೂ ಮಾಡಿದ್ದೇನೆ. ಈ ಪತ್ರವನ್ನು ತೆಗೆದುಕೊಳ್ಳಂತರಾಗಿ ಏನಂತ ಸಹಾಯ ಮಾಡಿದ್ರಿ? ಸಿಪಾಯಿ ಇಲ್ಲಿ ಇದ್ದು ಅಲ್ಲಿ ಕಟ್ಟುತ್ತೇನೆ ಎಂದು ಈ ಪತ್ರದ ಮೇಲೆ ಸಹಾಯನಾದ್ರೂ ಮಾಡಿದ್ದೇನೆ. ಈ ಪತ್ರವನ್ನು ತೆಗೆದುಕೊಳ್ಳಂತರಾಗಿ ಬರೋಂತರಾಗರಿ. ಸಿಪಾಯಿ ಊಟದ ಸಮಯ ಅಂತೂ ಮೀರಿ ಹೋಯಿತು. ನನ್ನ ಹತ್ತಿರ 50 ರೂಪಾಯಿ ಇರುವುದು. ಇದನ್ನಾದ್ರೂ ತೆಗೆದುಕೊಂಡು ದಾರಿಯಲ್ಲಿ ಹೋಗುವಾಗ ಫಲವನ್ನಾದ್ರೂ ಮಾಡಿಕೊಂಡು ಹೋಗಂತರಾಗಿ. ಯಾಕಾಗಲ್ಲ ಬರೋಂತರಾಗರಿ. ಸಿಪಾಯಿ ತೆಗೆದುಕೊಳ್ಳಬೇಕಾಗಿ. ಈರಪ್ಪ ಸಾವುಕಾರ 50 ರೂಪಾಯಿ ಕೊಟ್ಟು ಹೋಗಂತೀರಿ, ಹಾಗೆ ಹೋಗಬಾರದು. ಒಂದು 25 ರೂಪಾಯಿ ಮನೆ ಗಟ್ಟಿ ಹೋಗ್ಬೇಕು, ಒಂದು 25 ರೂಪಾಯಿ ಸೆರೆಕೊಂಡು ಮನೆಗೆ ಹೋಗ್ಬೇಕು. ನಮಸ್ಕಾರ, ಹೋಗ್ಬೇಕೇನ್ರಿ? ನಮಸ್ಕಾರ ಭಗವಂತರಾಗಿ. ಈ ಪತ್ರ ಬಂದಿದೆ ಎಂದು ನಾನಾದರೂ ಸುಮ್ಮನೆ ಹೋಗಬಾರದು. ಮನೆಯಲ್ಲಿ ಇರೋ ಪಕ್ಷಿ ಬಸವಂತ ತಮ್ಮಗಳಾದರೂ ಇರುವರು. ಅವರಿಗಾದರೂ ಕರೆದು ಒಂದು ರೀತಿಯನ್ನು ಹೇಳಿ ಹೋಗುತ್ತೇನೆ. ಏರ್ಪಕ್ಷಿ ಬಸವಂತ ತಮ್ಮಗಳಿರಿ, ಏರ್ಪಕ್ಷಿ ಬಸವಂತ ತಮ್ಮಗಳಿರಿ, ಒಳಗೆ ಏನು ಮಾಡ್ತಿರ್ರಿ, ಬೇಗನೆ ಹೊರಗೆ ಬರುವಂತರಾಗಿರಿ. ಇರೋಣ ಇಷ್ಟ ಹತ್ರ ಕಾರಣವೇನು? ಅಂತೇನೆ ಕೇಳುತ್ತಾರೆ. ಪಕ್ಷಿ ಬಸವಂತ ತಮ್ಮಗರಿಯ ನಿಮಗೆ ಎಷ್ಟು ಆತುರದಿಂದ ಕರಿಕಳಿಸಿದ ಕಾರಣ ಏನೆಂದರೆ
ನಾನಾದ್ರೂ ಬೇಗನೆ ವ್ಯಾಪಾರಕ್ಕೆ ಬರ್ತೇನೆ ಅಪ್ಪನೇ ಕೊಡುವಂತಾರೆ ತಮ್ಮವರಿಗೆ ಹೇಳುತ್ತಾರೆ. ಇರುವಾಗ